ಲೋಕಸಮರದಲ್ಲಿ ಮಂಡ್ಯ ಚುನಾವಣಾ ರಣಕಣ ಪ್ರತಿ ದಿನದಿಂದ ದಿನಕ್ಕೆ ಬಿರುಸಿನ ಪ್ರಚಾರವನ್ನು ಪಡ್ಕೊಳ್ತಾ ಇದೆ. ಈ ಕ್ಷಣ ಬರ್ತಿರೋ ಬ್ರೇಕಿಂಗ್ ನ್ಯೂಸ್, ಸುಮಲತಾ ಅಂಬರೀಶ್ ಅವರಿಗೆ ಕಾಂಗ್ರೆಸ್ ಮತ್ತು ಬಿಜೆಪಿ ಮುಖಂಡರಿಂದ ಹಣ ದಾನವಾಗಿ ಸಿಕ್ಕಿದೆ. ಹಾಗಾದ್ರೆ ಎಲ್ಲಿ ಏನಾಯ್ತು? ಎಲೆಕ್ಷನ್ ಬ್ರೇಕಿಂಗ್ ನ್ಯೂಸ್. ಆಗುತ್ತಿರುವ ಡೆವಲಪ್ಮೆಂಟ್ಸ್ ಎಲೆಕ್ಷನ್ ಬ್ರೇಕಿಂಗ್ ನ್ಯೂಸ್ ನಲ್ಲಿ ಮದ್ದೂರು ತಾಲೂಕಿನ ಶಿವಪುರದಲ್ಲಿ ಪ್ರಚಾರ ಮಾಡ್ತಿದ್ರು ಸುಮಲತಾ ಅಂಬರೀಶ್ ಪಕ್ಷೇತರ ಅಭ್ಯರ್ಥಿ. ಆ ಸಂದರ್ಭದಲ್ಲಿ ಅವರಿಗೆ ಹಣವನ್ನು ದಾನವನ್ನಾಗಿ ಕೊಟ್ಟಿದ್ದಾರೆ. ಒಂದು ರೀತಿ ದೇಣಿಗೆ, ಅದು 5,000 ರೂಪಾಯಿ ದೇಣಿಗೆಯನ್ನು ಕೊಟ್ಟಿದ್ದಾರೆ ಪುರಸಭಾ ಸದಸ್ಯರು. ಯಾರು? ಭಾರತೀಯ ಜನತಾ ಪಕ್ಷದವರು. ಅದು ಓಕೆ, ಕಾಂಗ್ರೆಸ್ ಮುಖಂಡರು ಅಲ್ಲಿ ಹಣವನ್ನು ಅವರ ಮಡಿಲಿಗೆ ಹಾಕಿದ್ದಾರೆ. ನೋಟಿನ ಕಂತೆಯನ್ನು ರಾಮು ಮತ್ತು ನಂದೀಶ್ ಅನ್ನೋರು ಅಕ್ಕ ಇಟ್ಕೊಳ್ಳಿ, ಚುನಾವಣೆ ಮಾಡ್ತಾ ಇದ್ದೀರಾ, ನಮ್ಮ ಕಡೆಯಿಂದ ಒಂದು ಸಹಾಯ ಆಗಲಿ ಅಂತ ಅಲ್ಲಿ ಕೊಟ್ಟಂಗಿದೆ ಅಂತ ಅನಿಸ್ತಾ ಇದೆ. ಈಗ ನೋಡ್ತಾ ಇದ್ರೆ ಈ ಕ್ಷಣದ ಡೆವಲಪ್ಮೆಂಟ್ಸ್. ಸುಮಲತಾ ಅಂಬರೀಶ್ ಮದ್ದೂರು ತಾಲೂಕಿನ ಶಿವಪುರದಲ್ಲಿ ಪ್ರಚಾರ ಮಾಡ್ತಿದ್ರು. ಅಂಬರೀಶ್ ಅವರ ಒಂದು ಅಭಿಮಾನಕ್ಕೆ ಚುನಾವಣಾ ಖರ್ಚಿಗಾಗಿ 5,000 ರೂಗಳನ್ನು ಕೊಡ್ತಾ ಇದ್ದಾರೆ. ಅಂಬರೀಶ್ ಅವರ ಅಭಿಮಾನಿ ಇವರ ಐಬಾಯಿ ಕಾರ್ಮಿಕ ಇರ್ತಾರೆ. ಅಂಬರೀಶ್ ಅವರ ಒಂದು ಅಭಿಮಾನಕ್ಕೆ ಚುನಾವಣಾ ಖರ್ಚಿಗಾಗಿ 5,000 ರೂಗಳನ್ನು ಕೊಡ್ತಾ ಇದ್ದಾರೆ. ಮತ್ತಷ್ಟು ಈ ಬೆಳವಣಿಗೆಗಳ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ನನ್ನ ಸಹೋದ್ಯೋಗಿ ನರಸಿಂಹಮೂರ್ತಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುಡ್ ಮಾರ್ನಿಂಗ್ ಮೂರ್ತಿ. ವೆರಿ ಗುಡ್ ಮಾರ್ನಿಂಗ್. ನಮ್ಮೆಲ್ಲರಿಗೂ ಯಾವಾಗ್ಲೂ ಗೊತ್ತಿರೋ ಮತ್ತು ಕೇಳಿರೋ ವಿಚಾರ ಏನಪ್ಪಾ ಅಂದ್ರೆ, ಎಲೆಕ್ಷನ್ ಸಂದರ್ಭದಲ್ಲಿ ಯಾರು ಎಲೆಕ್ಷನ್ ನಿಂತಿರ್ತಾರೆ ಅವ್ರು ದುಡ್ಡು ಖರ್ಚು ಮಾಡ್ತಾರೆ, ಅವ್ರು ದುಡ್ಡು ಕೊಡ್ತಾರೆ ಅಂತ. ಇದು ಅದರ ರಿವರ್ಸ್ ಕೇಸ್ ನೋಡ್ತಾ ಇದ್ದೀವಿ ನಾವು. ಏನಾಯ್ತು ಶಿವಪುರಕ್ಕೆ ಬಂದಾಗ? ನಿಜ ಹರೀಶ್, ಯಾಕಂತ ಹೇಳಿದ್ರೆ ಇತ್ತೀಚಿನ ವಿದ್ಯಮಾನಗಳಲ್ಲಿ ಹಣ ಹೆಂಡವನ ಹಂಚಿ ರಾಜಕೀಯ ಮಾಡ್ತಕ್ಕಂತಹದ್ದು ಕಾಮನ್. ಆದ್ರೆ ಇವತ್ತು ಸುಮಲತಾರವರು ಪ್ರಚಾರ ಮಾಡೋದಕ್ಕೆ ಅಂತೇಳಿ ಬಂದಂತಹ ಸಂದರ್ಭದಲ್ಲಿ ಮದ್ದೂರಿನ ಶಿವಪುರದಲ್ಲಿ ಇಬ್ಬರು ವ್ಯಕ್ತಿಗಳು ಚುನಾವಣಾ ಖರ್ಚಿಗೆ ಅಂತೇಳಿ ಹಣವನ್ನ ನೀಡಿರ್ತಕ್ಕಂತಹದ್ದು. ಪುರಸಭಾ ಸದಸ್ಯರಾದಂತಹ ನಂದೀಶ್ ಮತ್ತೆ ರಾಮು ಅಂತೇಳಿ ಇವರಿಬ್ಬರೂ ಸಹ ಈ ಸುಮಲತಾರವರ ಮಡಿಲಿಗೆ 5,000 ರೂಪಾಯಿ ಹಣವನ್ನ ಕೊಟ್ಟಿರ್ತಕ್ಕಂತಹದ್ದು. ರಾಮು ಏನಿದ್ದಾರೆ ಅವರು ಬಿಜೆಪಿಯ ಪುರಸಭಾ ಸದಸ್ಯರು ಅಂತ ಹೇಳಲಾಗ್ತಿದೆ. ಆದ್ರೆ ನಂದೀಶ್ ಏನಿದ್ದಾರೆ ಅವರು ಕಾಂಗ್ರೆಸ್ನ ಪುರಸಭಾ ಸದಸ್ಯರು ಅಂತ ಹೇಳಲಾಗ್ತಿದೆ. ಇಬ್ಬರೂ ಸಹ ಇವತ್ತು ಇವರ ಚುನಾವಣಾ ಖರ್ಚಿಗೆ, ಅದು ಸುಮಲತಾರವರ ಮಡಿಲಿಗೆ ಹಣವನ್ನ ಹಾಕಿರ್ತಕ್ಕಂಥದ್ದು. ಅಂದ್ರೆ ಎಲೆ ಅಡಿಕೆ ಜೊತೆಗೆ ದುಡ್ಡನ್ನ ಇಟ್ಟು ಅವರ ಮಡಿಲಿಗೆ ಹಾಕ್ತಿರೋದು ಅಂತ ಬಹಳ ಕುತೂಹಲಕಾರಿ. ಅಂದ್ರೆ ಒಂದ್ ಕಡೆ ದೋಸ್ತಿ ಸರ್ಕಾರದವರು ತಾಕೀತು ಮಾಡ್ತಾರೆ ಹೈಕಮಾಂಡಿಂದ, ಎಲ್ಲರೂ ಸಪೋರ್ಟ್ ಮಾಡಬೇಕು JDSಗೆ ಅಂತ. ಇಲ್ಲಿ ಗಮನಿಸಬೇಕಾದದ್ದು ಕಾಂಗ್ರೆಸ್ನ ಲೀಡರ್ ಕೂಡ ಇಲ್ಲಿ ದುಡ್ಡು ಕೊಟ್ಟಿದ್ದಾರೆ, ಹೆಲ್ಪ್ ಮಾಡ್ತಿದ್ದಾರೆ ಸುಮಲತಾ ಅಂಬರೀಶ್ ಅವ್ರಿಗೆ ಅಂತ. ಅದು ಪಕ್ಷವನ್ನು ಹೊರತುಪಡಿಸಿ ವೈಯಕ್ತಿಕವಾಗಿಯೋ ಅಥವಾ ಪಕ್ಷದ ವತಿಯಿಂದ ಹೆಂಗದು? ನಿಜ ನಿಜ, ಯಾಕಂತ ಹೇಳಿದ್ರೆ ಈಗಾಗಲೇ ಕಾಂಗ್ರೆಸ್ ಹೈಕಮಾಂಡ್ ಏನಿದೆ, ರಾಜ್ಯ ನಾಯಕರು ಸಾಕಷ್ಟು ಬಾರಿ ವಾರ್ನನ್ನ ಸಹ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಸುಮಲತಾರವರ ಪ್ರಚಾರದಲ್ಲಿ ಪಾಲ್ಗೊಳ್ಬಾರ್ದು, ಅವರಿಗೆ ಸಪೋರ್ಟ್ ಕೊಡಬಾರ್ದು ಅಂತ ಹೇಳಿ ವಾರ್ನನ್ನ ಮಾಡಿದ್ರು ಸಹ ಇವತ್ತು ಪುರಸಭಾ ಸದಸ್ಯರಾದಂತಹ ನಂದೀಶ್ ಸುಮಲತಾರವರಿಗೆ ಹಣವನ್ನ ಕೊಟ್ಟಿರ್ತಕ್ಕಂತಹದ್ದು. ಈಗಾಗಲೇ ಮಂಡ್ಯ ಜಿಲ್ಲಾಧ್ಯಕ್ಷರು ಒಂದು ಕಂಪ್ಲೇಂಟ್ ಅನ್ನ ಸಹ ಕೊಟ್ಟಿರ್ತಕ್ಕಂತಹದ್ದು. ಅದೇನಂತ ಹೇಳಿದ್ರೆ, ಈ ಸುಮಲತಾರವರು ಪ್ರಚಾರ ಮಾಡ್ತಕ್ಕಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ಬಾವುಟಗಳನ್ನ ಪ್ರದರ್ಶಿಸಿಕೊಳ್ತಿದ್ದಾರೆ, ಇದು ಒಂದ್ ರೀತಿ ನೀತಿ ಸಂಹಿತೆಯ ಉಲ್ಲಂಘನೆ, ಈ ಕೂಡಲೇ ಕ್ರಮವನ್ನ ಕೈಗೊಳ್ಬೇಕು ಅಂತ ಹೇಳಿದ್ರು. ಆದ್ರೆ ಇವತ್ತು ಸುಮಲತಾರವರು ಪ್ರಚಾರ ಮಾಡ್ತಕ್ಕಂತಹ ವೇಳೆ ಎಲ್ಲೂ ಸಹ ಕಾಂಗ್ರೆಸ್ ಬಾವುಟಗಳು ಕಂಡು ಬರ್ಲಿಲ್ಲ. ಆದ್ರೆ ಕಾಂಗ್ರೆಸ್ ಮುಖಂಡರು ಸುಮಲತಾ ಪರವಾಗಿ ನಿಂತಿರ್ತಕ್ಕಂತಹದ್ದು ಮಂಡ್ಯ ಜಿಲ್ಲೆಯಾದ್ಯಂತ ಅಲ್ಲಲ್ಲಿ ನಮಗೆ ಕಾಣಿಸಿಕ್ತಿರ್ತಕ್ಕಂತಹದ್ದು. ಹರೀಶ್, ಥ್ಯಾಂಕ್ ಯು ಸೊ ಮಚ್ ಮೂರ್ತಿ. ಈ ಕ್ಷಣದ ಮಾಹಿತಿಗೆ ಇದು ಶಿವಪುರದಿಂದ ಬರ್ತಿರುವಂತಹ ಈ ಕ್ಷಣದ ದೃಶ್ಯಾವಳಿಗಳು.